ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಜ್ಜಾಗ್ತಾ ಇದೆ ಕೋಟೆನಾಡು. ಚಿತ್ರದುರ್ಗದಲ್ಲಿ ಸೇರಲಿದೆ ಕಮಲ ನಾಯಕರ ತಂಡ. ಇನ್ನು ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಕೋಟೆನಾಡು ಚಿತ್ರದುರ್ಗ ಸಜ್ಜಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಸೇರಲಿದೆ ಕಮಲ ನಾಯಕರ ದಂಡು. ಕಾರ್ಯಕ್ರಮದ ಸ್ಥಳಕ್ಕೆ ಬೆಂಗಳೂರು ಶಾಸಕರು ಟೀಮ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಇನ್ನು ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಇಡೀ ಕೋಟೆನಾಡೆ ಸಜ್ಜಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ಕಮಲ ನಾಯಕರ ದಂಡೆ ಕೂಡ ಸೇರಲಿದೆ. ಇನ್ನು ಕಮಲ ನಾಯಕರ ದಂಡು ಕಾರ್ಯಕ್ರಮದ ಸ್ಥಳಕ್ಕೆ ಬೆಂಗಳೂರು ಶಾಸಕರ ಟೀಮ್ ಕೂಡ ಭೇಟಿ ನೀಡಲಿದೆ. ಈ ಕಾರ್ಯಕ್ರಮಕ್ಕೆ ಬರುವವರಿಗೆ ಈಗಾಗಲೇ ಊಟದ ಕೌಂಟರ್ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಬೆಂಗಳೂರು ಶಾಸಕರ ಹೆಗಲಿಗೆ ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನ ನೀಡಿದ್ದಾರೆ. ಎಸ್ಆರ್ ವಿಶ್ವನಾಥ್, ಮುನಿರತ್ನ, ಗೋಪಾಲಯ್ಯ ಸೇರಿ ಹಲವರು ಕೂಡ ಈಗಾಗಲೇ ಭೇಟಿಯನ್ನ ನೀಡಿರುವಂತದ್ದು. ಊಟದ ಕೌಂಟರ್ ಸಿದ್ಧತೆಯನ್ನ ಶಾಸಕರು ಕೂಡ ಈಗಾಗಲೇ ಪರಿಶೀಲನೆ ನಡೆಸಿದ್ದಾರೆ. ಅಭಿಮಾನೋತ್ಸವಕ್ಕೆ ಬರುವ 10 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡುವುದಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅಂದು ಕೋಟೆನಾಡು ಚಿತ್ರದುರ್ಗದಲ್ಲಿ ಬಿಎಸ್ವೈ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಒಂದು ಊಟದ ಪರಿಪೂರ್ಣ ಸಿದ್ಧತೆಯನ್ನು ಬೆಂಗಳೂರು ಶಾಸಕರು ವಹಿಸಿದ್ದಾರೆ. ಈ ಕುರಿತಾಗಿ ಮಾತನಾಡಲಿಕ್ಕೆ ಯಲಹಂಕ ಶಾಸಕರಾದಂತಹ ಎಸ್ಆರ್ ವಿಶ್ವನಾಥ್ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಊಟದ ವ್ಯವಸ್ಥೆಯಲ್ಲಿ ಏನೆಲ್ಲ ತಯಾರಿ ಮಾಡ್ಕೊಂಡಿದ್ರಿ, ಏನೆಲ್ಲ ಪ್ಲಾನಿಂಗ್ ಇದೆ ಸರ್? ಈಗಾಗಲೇ ನಾವು 10 ಲಕ್ಷ ಜನ ಬರುವಂಥ ನಿರೀಕ್ಷೆ ಇದೆ. ಸೊ 10 ಲಕ್ಷ ಜನಕ್ಕೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಿರಿಯರು ಬೆಂಗಳೂರಿಗೆ ಶಾಸಕರಿಗೆ ಮತ್ತು ಅಲ್ಲಿನ ಮುಖಂಡರಿಗೆ ಈಗಾಗಲೇ ಒಪ್ಪಿಸಿದ್ದಾರೆ. ನಾವು ಈಗಾಗಲೇ 3 ಸಭೆಗಳನ್ನು ಮಾಡಿ ಅಡುಗೆಯವ್ರನ್ನ ಕೂಡ ಕರೆಸಿ ಅವ್ರ ಕೆಪಾಸಿಟಿ ಏನು, ಯಾವುದಾದ್ರೂ ಹಿಂದೆ ಕಾರ್ಯಕ್ರಮಗಳಲ್ಲಿ ಮಾಡಿದ್ದಾರೆ ಎಲ್ಲವನ್ನು ಪರಿಶೀಲನೆ ಮಾಡಿ ಅವ್ರಿಗೆ 5 ಜನಗಳಿಗೆ ನಾವು ಒಪ್ಪಿಸಿದ್ದೀವಿ. ಸೊ 5 ಕಡೆ ಈಗಾಗಲೇ ಅಡುಗೆ ಮನೆಗಳ ಸಿದ್ಧತೆ ಕೂಡ ಆಗ್ತಾಯಿದೆ. ಮತ್ತು ಬ್ಯಾರಿಕೇಡ್ಗಳು ಮಾಡ್ತೀವಿ, ಎಲ್ಲರಿಗೂ ಸೆಲ್ಫ್ ಸರ್ವಿಸಲ್ಲಿ ನಾವು ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ 9 ಗಂಟೆಯಿಂದ ತಿಂಡಿ ಪ್ರಾರಂಭ ಆಗ್ತದೆ. ಸೊ ಬೆಳಗ್ಗೆ ನಾವು ಟೊಮೊಟೊ ಬಾತು, ಮೊಸರನ್ನ ಮತ್ತು ಮೈಸೂರು ಪಾಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಮತ್ತು ಕುಡಿಯೋ ನೀರನ್ನೆಲ್ಲ ಅಲ್ಲೇ ಕೊಡ್ತೀವಿ. ಬಾಟ್ಲ್ ನೀರು ಒಂದು ಅರ್ಧ ಲೀಟ್ರು ನೀರನ್ನು ಕೂಡ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. 12 ಗಂಟೆಗೆ ವೆಜಿಟೇಬಲ್ ಪಲಾವು, ಮೊಸರನ್ನ ಮತ್ತು ಮೈಸೂರು ಪಾಕ್ ಕಂಟಿನ್ಯೂ ಆಗ್ತದೆ ಅದು. ಸೊ ಯಾಕಂದರೆ ಭಾಳ ದೊಡ್ಡ ಸಂಖ್ಯೆಯಿಂದ ವೆರೈಟೀಸ್ ಜಾಸ್ತಿ ಮಾಡೋಕ್ಕೂ ಆಗೋದಿಲ್ಲ. ಸೊ ಅದರಿಂದ ನಾವು ಆ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಸೊ ಸುಮಾರು 5,000 ಜನ ಅಡುಗೆಯವರು, 1,000 ಜನ ಒಂದೊಂದು ಅಡುಗೆ ಮನೆ ಹತ್ರ ಇರ್ತಾರೆ. ಅಡುಗೆ ಮನೆಗಳ ಹತ್ರ ನಮ್ಮ ಬೆಂಗಳೂರಿಂದನೇ ನಮ್ಮ ಶಾಸಕರು, ಇಬ್ಬಿಬ್ಬರು ಶಾಸಕರಿಗೆ ಒಂದೊಂದು ಅಡುಗೆ ಮನೆ ಉಸ್ತುವಾರಿ ಕೊಡ್ತಾಯಿದ್ದೀವಿ. ಸುಮಾರು 120 ಜನ ವಾಲಂಟಿಯರ್ಸು, ಅವ್ರು ಪ್ರತ್ಯೇಕವಾದಂಥ ಟೀ ಶರ್ಟ್ ಮಾಡಿರ್ತೀವಿ. ಸೊ ಅವರು ಬೆಳಗ್ಗೆ ದಿನವೇ ಬರ್ತಾರೆ. ಅವ್ರು 8ನೇ ತಾರೀಕೇ ಎಲ್ಲ ವಾಲಂಟಿಯರ್ಸ್ಗೆ ಈಗಾಗಲೇ ನಾವು ರೂಮ್ಗಳನ್ನು ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಹಿಂದೆ ನೈಟ್ ಬಂದು ಯಾರ್ಯಾರು ಎಲ್ಲೆಲ್ಲಿರಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಡ್ತೀವಿ ನಾವು ಅವ್ರಿಗೆಲ್ಲ. ಅವ್ರ ಕೆಲಸ ಏನು ಅಂದರೆ ಅಡುಗೆ ಮನೆಯಲ್ಲಿ ಅಡುಗೆ ಆಗ್ತಾ ಇರಬೇಕು, ತಂದು ಬಡಿಸ್ತಾ ಇರಬೇಕು, ಮತ್ತು ಕ್ಯೂನಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ಹೋಗಬೇಕು. ಮತ್ತು ಅವ್ರಿಗೆ ಕೆಲವು ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಬೆಂಗಳೂರಿನ ಸ್ವಯಂ ಸೇವಕರು ನಾವು ಜವಾಬ್ದಾರಿಯನ್ನು ತೊಗೊಂಡಿದ್ದೀವಿ. ಎಷ್ಟೇ ಜನ ಬರಲಿ, ಇನ್ನೂ ಜಾಸ್ತಿ ಜನ ಬಂದರೂ ಕೂಡ ಅಡುಗೆಯವ್ರಿಗೆ ಹೇಳಿದ್ದೀವಿ, ನೀವು ಎಕ್ಸ್ಟ್ರಾ ಮೆಟೀರಿಯಲ್ ಎಲ್ಲ ತಂದು ಇಟ್ಕೊಂಡಿರಬೇಕು. ಸೊ ಏನಾನ ಆಯಿತು ಅಂದರೆ ಅಟ್ಲೀಸ್ಟ್ ಕೊನೆಯದಾಗಿ ಒಂದು ಪಲಾವ್ ಆದರೂ ಮಾಡಬೇಕು, ಕೊನೆಗೆ ಏನಾದರೂ ಇದಾದರೆ ಅಂತೇಳಿ. ಯಾಕಂದರೆ ಜನ ಯಾವ ಥರ ಬರ್ತಾರೆ ಅನ್ನೋದು ನಮ್ಗೆ ಇನ್ನೂ ಕೂಡ ಅಂದಾಜಿಗೆ ಸಿಗ್ತಾಯಿಲ್ಲ. 10 ಲಕ್ಷ ಜನ ಅಂತ ಹೇಳಿದ್ದಾರೆ. ಅಷ್ಟು ಜನಕ್ಕೆ ನಾವು ತಯಾರಿಯನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ. ಈಗ ಸ್ಥಳ ಪರಿಶೀಲನೆಯನ್ನು ಮಾಡಿ ಕೆಲವು ಸಲಹೆಗಳನ್ನು ಕೊಟ್ಟಿದ್ದೀವಿ. ಬ್ಯಾರಿಕೇಡ್ ಹೇಗೆ ಆಗಬೇಕು, ಇನ್ನೂ ಸ್ವಲ್ಪ ಲೆಂತ್ ಆಗಬೇಕು, ಎಲ್ಲವನ್ನು ಕೂಡ ಹೇಳಿದ್ದೀವಿ. ಮತ್ತು ತಟ್ಟೆಗಳು ಹಾಕೋದಕ್ಕೆ ತಿಂದಂಥ ತಟ್ಟೆಗಳು ಇಲ್ಲಾಂದರೆ ಎಸಿಬಾರ್ದು, ಅದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೀವಿ. ಮತ್ತು ನಾವು 7ನೇ ತಾರೀಕು ಬೆಂಗಳೂರು ಶಾಸಕರು ಬಂದು ಇಲ್ಲೇ ಉಳ್ಕೊತೀವಿ ನಾವು. ಸರ್, ಎಷ್ಟು ಕೌಂಟರ್ಗಳಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದಿರಿ? ಅಷ್ಟೇ ಅಲ್ಲದೆ ಈಗ ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಇದೆ. ಬಿಸಿಲನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ? ಅಂದರೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ಕೂಡ ಶಾಮಿಯಾನ, ಈಗ ಊಟದ ಹತ್ರ ಕೂಡ ಶಾಮಿಯಾನ ಹಾಕ್ತೀವಿ ನಾವು. ಅವ್ರು ಬಿಸಿಲಲ್ಲಿ ನಿಂತ್ಕೊಳಕ್ಕಾಗೋದಿಲ್ಲ, ಎಲ್ಲಿ ಕ್ಯೂ ನಿಂತ್ಕೊತಾರೆ ಅಲ್ಲಿವರೆಗೂ ಕೂಡ ಬಟ್ಟೆ ಶಾಮಿಯಾನ ಕೂಡ ನಾವು ಹಾಕಿದ್ದೀವಿ. ಇಲ್ಲಿ ಮೇಯ್ನು ಹಾಲಲ್ಲಿ ಇಲ್ಲಿಗೆ ಕೂಲರ್ಗಳು ಮತ್ತು ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾನ್ಗಳನ್ನು ಕೂಡ ನಾವು ಹಾಕಿದ್ದೀವಿ. ಮತ್ತು ಓಪನ್ ಇರ್ತದೆ ಗಾಳಿ ಕೂಡ. ಇವತ್ತಿನ ಥರ ವಾತಾವರಣ ಇದ್ದರೆ ನಮಗೇನು ಭಾಳ ಸೆಕೆ ಅಂತ ಏನು ಅನಿಸೋದಿಲ್ಲ. ಆದರೆ ಹೊರಗಡೆ ಓಡೋ ಅಂತಂದರೆ ನಮಗೆಲ್ಲ ಕಾರ್ಯಕರ್ತರಿಗೆ ಹೇಳಿದ್ದೀವಿ, ನೀವು ಬರೋವಾಗ ತಲೆಗೆ ಟೋಪಿನೋ ಟವಲ್ಲೋ ಅದನ್ನು ನೀವು ತರಬೇಕಾಗ್ತದೆ ಅಂತೇಳಿ. ಸೊ ಅದನ್ನು ವ್ಯವಸ್ಥೆ ಮಾಡ್ಕೊಂಬರ್ತಾರೆ. ಯಾಕಂದರೆ ಇವತ್ತು ಬೆಂಗಳೂರಲ್ಲೂ ಇಷ್ಟೇ ಬಿಸಿಲೈತೆ, ಇದೇನು ನಮಗೇನು ಅನ್ನಿಸ್ತಾ ಇಲ್ಲ ಅದರಲ್ಲಿ. ಈಗ 40 ಡಿಗ್ರಿಯಲ್ಲಿ ಬರುವಂಥವ್ರಿಗೆ ಇದೇನು ತಣ್ಣಗೆ ಅನ್ನಿಸ್ತದೆ ಅದರಲ್ಲಿ. ಸೊ ನಾವು ಏನು ಮಿನಿಮಮ್ ತೊಗೊಬೇಕೋ ಆ ಬಿಸಿಲನ್ನು ಬೇಗನೆ ತಡೆಯೋದಕ್ಕೆ ಅಷ್ಟು ಕೂಡ ವ್ಯವಸ್ಥೆ ಮಾಡ್ತಾಯಿದ್ದಾರೆ.
ಏನು ಬೇರೆ ಏನಾದ್ರೂ ತಂಪು ಪಾನೀಯಗಳನ್ನು ಕೊಡುವಂಥದ್ದು ಮಜ್ಜಿಗೆ ವ್ಯವಸ್ಥೆ ಈ ರೀತಿ ಏನಾದ್ರು ಮಾಡ್ಕೊಂಡಿಲ್ಲ? ಇಲ್ಲ, ಕುಡಿಯೋ ನೀರಿಗೆ ಪಾಕೆಟ್ಗಳದ್ದು ಒಂದು 10 ಲಕ್ಷ ಪಾಕೆಟನ್ನು ಇದು ಸಪ್ರೇಟ್ ಕೊಡ್ತೀವಿ. ನಾವು ಊಟಕ್ಕೆ ಕೊಡೋದು ಅರ್ಧ ಲೀಟ್ರ್ ನೀರು ನಾವು ಸಪ್ರೇಟ್ ಕೊಡ್ತೀವಿ. ಅಲ್ಲಲ್ಲಿ ಮಜ್ಜಿಗೆ ವ್ಯವಸ್ಥೆಯನ್ನು ಕೂಡ ನಮ್ಮ ಕೆಲವು ಜಿಲ್ಲೆಗಳ ಕಾರ್ಯಕರ್ತರು ಒಪ್ಕೊಂಡವ್ರೆ, ಬಂದಂಥವ್ರಿಗೆ ಮಜ್ಜಿಗೆ ಪಾನಕ ಮಾಡೋದು. ಅದು ಇಲ್ಲಿ ಮಾಡೋದಿಲ್ಲ, ಹೊರಗಡೆ ಬರುವಂಥ ರಸ್ತೆಗಳಲ್ಲೇ ಅದು ಕೊಡುವಂಥ ವ್ಯವಸ್ಥೆ ಆಗಿದೆ. ಇದಿಷ್ಟು ಈಗಾಗಲೇ BS ಯಡಿಯೂರಪ್ಪನವರ ಅಭಿಮಾನೋತ್ಸವಕ್ಕೆ ಊಟದ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.